This contest, so the captain's turn to his fastest bowler, Graham Dilley, to provide that miracle. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದಕ್ಕೆ ಡ್ಯಾಡಿ ಎಷ್ಟೆಲ್ಲ ಅವಮಾನ ಮಾಡಿದ್ರು. ಕೊನೆಗೆ ನಾನು ಫೇಲ್ ಆಗೋದಕ್ಕೆ ಕ್ರಿಕೆಟ್ ಆಡೋದೇ ಕಾರಣ ಅನ್ನೋ ರೀತಿ ಮಾತಾಡ್ಬಿಟ್ರು. ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರವ್ರದ್ದೇ ಆದ ಕನಸಿರುತ್ತೆ. ಆದರೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನ್ನೋ ನನ್ನ ಕನಸಿಗೆ ನಮ್ಮ ಡ್ಯಾಡಿ ಯಾಕೆ ನನಗೆ ಕೋಆಪ್ರೇಟ್ ಮಾಡ್ತಿಲ್ಲ? ಇಷ್ಟೆಲ್ಲ ಸಮಸ್ಯೆ ಗೊಂದಲಗಳನ್ನ ನನ್ನ ಜೀವನದಲ್ಲಿ ಇಟ್ಕೊಂಡು ನನ್ನ ಗುರಿ ನಾನು ಮುಟ್ಟಕ್ಕಾಗಲ್ಲ. ನನ್ನ ಗುರಿನ ಮುಟ್ಲಿಲ್ಲ ಅನ್ನೋ ನೋವು ಮನಸ್ಸಿನಲ್ಲಿ ಇಟ್ಕೊಂಡು ಬದುಕೋಕ್ಕಿಂತ ಸಾಯೋದೇ ಬೆಸ್ಟ್. ಮಮ್ಮಿ, ಡ್ಯಾಡಿ, ನೀವು ನನ್ನ 17 ವರ್ಷದಿಂದ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಸಾಕಿದ್ದೀರಾ. ನನ್ನ ಮೇಲೆ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀರಾ, ಕನಸುಗಳನ್ನ ಕಟ್ಕೊಂಡಿದ್ದೀರಾ. ಆದರೆ ನಾನು ಎಕ್ಸಾಮಲ್ಲಿ ಫೇಲ್ ಆಗಿ ನಿಮ್ಮ ಆಸೆ ಕನಸುಗಳನ್ನು ನುಚ್ಚು ನೂರು ಮಾಡಿ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆನ ಕಳ್ಕೊಂಡು ನೀವ್ಯಾರೂ ಇಲ್ದಿರೋ ಟೈಮಲ್ಲಿ ಸಾಯೋ ನಿರ್ಧಾರ ತೊಗೊಂಬಿಟ್ಟಿದ್ದೀನಿ. ಡ್ಯಾಡಿ, ನೀವು ನನ್ನ ಚೆನ್ನಾಗಿ ಓದಿಸಿ ಡಾಕ್ಟ್ರು ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ಆದರೆ ನಾನು ಯಾವಾಗಲೂ ಕ್ರಿಕೆಟ್ ಆಡಿಕೊಂಡು ಕ್ರಿಕೆಟ್ನೇ ನನ್ನ ಜೀವ ಮಾಡಿಕೊಂಡು ಇವತ್ತು ಎಕ್ಸಾಮ್ನಲ್ಲಿ ಫೇಲ್ ಆಗಿ ನಿಮಗೆ ಮುಖ ತೋರಿಸ್ಲಿಕ್ಕಾಗದ ಪರಿಸ್ಥಿತಿಲಿದ್ದೀನಿ. ಡ್ಯಾಡಿ, ದಯವಿಟ್ಟು ನನ್ನ ಕ್ಷಮಿಸಿ. ಮುಂದಿನ ಜನ್ಮದಲ್ಲಿ ಮತ್ತೆ ನಿಮ್ಮ ಮಗನಾಗಿ ಹುಟ್ಟು ಬಂದು ನಿಮ್ಮ ಆಸೆ ಈಡೇರಿಸ್ತೀನಿ. ಸಾರಿ ಡ್ಯಾಡಿ, ಸಾರಿ ಮಮ್ಮಿ. ಸಂಜು, ಬಾಯಿ. ಸಾರಿ ಮಮ್ಮಿ, ಇನ್ನು ಮುಂದೆ ನೀವು ಕರೆದ ತಕ್ಷಣ ನಾನು ಬರೋಕ್ಕಾಗಲ್ಲ. ಯಾಕಂದರೆ ನಾನೀಗ ಹೋಗ್ತಿರೋದು ಆಟ ಆಡ್ಕೊಂಡು ವಾಪಸ್ ಬರೋ ಫೀಲ್ಡಿಗಲ್ಲ, ಜೀವ ಕಳ್ಕೊಂಡು ವಾಪಸ್ ಬರೋಕ್ಕಾಗದೇ ಇರೋ ಸ್ಮಶಾನಕ್ಕೆ. ಮಮ್ಮಿ, ನಾನೊಂದು ಕ್ಷಣ ನಿನ್ನ ಕಣ್ಮುಂದೆ ಇರಲಿಲ್ಲ ಅಂದರೆ ನೀನೆಷ್ಟು ಸಂಕಟ ಪಡ್ತಿದ್ದೆ. ಆದರೆ ಇವತ್ತು ನಾನು ಸತ್ತು ನಿನ್ನಿಂದ ಶಾಶ್ವತವಾಗಿ ದೂರ ಹೋಗ್ತಿದ್ದೀನಿ. ಮಮ್ಮಿ, ದಯವಿಟ್ಟು ನನ್ನ ಕ್ಷಮಿಸು. ಇನ್ನು ಮುಂದೆ ನಾನಿಲ್ಲ ಅಂತ ಅಳ್ಬೇಡ, ಸಂಕಟ ಪಡಬೇಡ. ನನ್ನ ತಂಗಿ ತೇಜುಲೆ ನನ್ನನ್ನು ನೋಡಿ ಸಂತೋಷ ಪಡು. ಅದೇ ನನ್ನ ಕೊನೆ ಆಸೆ. ದೇವ್ರೆ, ನಾನು ನಿನ್ನ ಬೇಡ್ಕೊಳ್ಳೋದಿಷ್ಟೇ, ಮುಂದಿನ ಜನ್ಮದಲ್ಲೂ ಈ ತಾಯಿಗೆ ಮಗನಾಗ್ಬಿಟ್ಟು ಅವಕಾಶ ಮಾಡಿಕೊಡಪ್ಪ. ಆಗ್ಲಾದ್ರೂ ಈ ತಾಯಿನ ಸಂತೋಷವಾಗಿ ನೋಡ್ಕೊಂಡು ಅವಳು ಸೇವೆ ಮಾಡ್ತೀನಿ.
ಡ್ಯಾಡಿ, ನಿಮ್ಮ ಪ್ರೀತಿನ ಈ ಪೆನ್ನಲ್ಲಿ ತುಂಬಿ ಎಕ್ಸಾಮ್ ಬರೆಯೋಕ್ಕೆ ಗಿಫ್ಟ್ ಕೊಟ್ರಿ. ಇದೇ ಪೆನ್ನಲ್ಲಿ ಎಕ್ಸಾಮ್ ಬರೆದು ಫೇಲ್ ಆಗಿ ನನ್ನ ಡೆತ್ ನೋಟ್ ಬರೆಯೋ ಪರಿಸ್ಥಿತಿ ಬಂದ್ಬಿಡ್ತು. ಆದರೆ ನೀವು ಅಂದ್ಕೊಂಡಂಗೆ ನಾನು ಡಾಕ್ಟ್ರು ಆಗಲಿಲ್ಲ, ನಾನು ಅಂದ್ಕೊಂಡಂಗೆ ಒಬ್ಬ ಕ್ರಿಕೆಟ್ ಪ್ಲೇಯರು ಆಗಲಿಲ್ಲ. ಕೊನೆಗೆ ಆ ದೇವ್ರು ಅಂದ್ಕೊಂಡಂಗೆ ಎಕ್ಸಾಮಲ್ಲಿ ಫೇಲ್ ಆಗಿ ಜೀವನದಲ್ಲಿ ಸೋತು ರಾಜನ್ ಥರ ಇರಬೇಕಾಗಿದ್ದು ಈ ನಿಮ್ಮ ಮಗ ಹೇಳಿ ಥರ ಆತ್ಮಹತ್ಯೆ ಮಾಡ್ಕೊಂಡ. ಡ್ಯಾಡ್, ಸಾರಿ ಡ್ಯಾಡ್. ನೀನ್ ಇಷ್ಟಪಡೋ ಟೆಡಿ ಬಿಯರ್ ತಂದಿದ್ದೀನಿ. ಪ್ರತಿ ವರ್ಷ ತಪ್ಪದೆ ನನಗೆ ರಾಖಿ ಕಟ್ಟಿಸ್ಕೊಂತೀನಿ ಅಂತ ಮಾಡ್ಕೊಂಡು ತೇಜು, ಈ ಹೇಳಿ ನಿಮ್ಮ ಅಣ್ಣಂಗೆ ನಿನ್ನ ಚಿಕ್ಕ ಆಸೆನ ಈಡೇರ್ಸಕ್ಕಾಗ್ಲಿಲ್ಲ. ನೋಡಮ್ಮ, ಈ ನಿಮ್ಮ ಅಣ್ಣ ಸತ್ತೋಗಿರ್ಬೋದು, ರಾಖಿ ಹಬ್ಬದ ದಿನ ನಿನ್ನ ಕೈಯಲ್ಲಿ ರಾಖಿ ಕಟ್ಸ್ಕೊಳ್ದೇನೆ ಇರ್ಬೋದು, ಆದರೆ ನೀನು ಚೆನ್ನಾಗಿರುವಂತ ನಾನು ಮೇಲಿಂದನೇ ಆಶೀರ್ವಾದ ಮಾಡ್ತೀನಿ. ತೇಜು, ನಾನಂತೂ ಡಾಕ್ಟರ್ ಆಗಲಿಲ್ಲ, ನೀನಾದರೂ ಡಾಕ್ಟರ್ ಆಗಿ ಜನಸೇವೆ ಮಾಡು, ಅದನ್ನು ಡ್ಯಾಡಿ ನೋಡಿ ಸಂತೋಷ ಪಡಲಿ. ಎಕ್ಸಾಮ್ನಲ್ಲಿ ಫೇಲ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಈ ನಿಮ್ಮಣ್ಣ ಇಷ್ಟು ಮಾತ್ರ ಹೇಳ್ಬೋದು, ನಿನಗೆ ಬುದ್ಧಿ ಹೇಳೋ ಯೋಗ್ಯತೆ ಆಗಲಿ, ಅರ್ಹತೆ ಆಗಲಿ, ಧೈರ್ಯ ಆಗಲಿ ಈ ನಿಮ್ಮಣ್ಣಂಗಿಲ್ಲ. ತೇಜು, ನಿನ್ನ ಎತ್ತಿರೋ ಆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಅವ್ರ ಮನಸ್ಸಿಗೆ ಯಾವತ್ತೂ ನೋವು ಮಾಡಬೇಡ. ಇದೇ ನನ್ನ ಕೊನೆ ಆಸೆ. ನಮ್ಮ ದೇಶದಲ್ಲಿ ಸಾವಿರಾರು ಜನ ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ನಲ್ಲಿ ಹೆಸರು ಮಾಡಬೇಕು ಅಂತ ನಿನ್ನಿಂದ ಬರ್ತಾರೆ, ಆದರೆ ನೀನು ನನ್ನ ಕೈ ಹಿಡ್ದೆ. ಸಾವಿರಾರು ಜನ ನನ್ನ ಆಟ ನೋಡಿ ಸಂತೋಷ ಪಡೋಂಗೆ ಮಾಡಿದೆ, ನನ್ನ ಹೊಗಳಂಗೆ ಮಾಡಿದೆ. ನನ್ನಲ್ಲಿರೋ ಪ್ರತಿಭೆನ ಕಂಡು ಸ್ಕೂಲಲ್ಲಿ, ಕಾಲೇಜಲ್ಲಿ ಪ್ರೈಸ್ ಸಿಗೋ ಥರ ಮಾಡಿದೆ. ಇಷ್ಟೆಲ್ಲ ಸಹಕಾರ ಮಾಡಿ ನಿನ್ನ ಜೊತೆಯಲ್ಲೂ ನಾನು ಕೊನೆವರೆಗೂ ಇರೋಕ್ಕಾಗಲಿಲ್ಲ. ನಾನು ಬರೀ ಕ್ರಿಕೆಟ್ ಗ್ರೌಂಡ್ನಲ್ಲಿ 6-4 ಹೊಡೆದೆ, ಆದರೆ ಜೀವನದ ಗ್ರೌಂಡಲ್ಲಿ ಡಕ್ಔಟ್ ಆಗಿಬಿಟ್ಟೆ. ಎತ್ತು ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಿ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ನಾನು ಬದುಕಿದಾಗ ನನಗೆ ಸಹಾಯ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಕೊನೆಯ ನಮಸ್ಕಾರ. ಪ್ರೀತಿ ಅಣ್ಣನಿಗೆ ನಿನ್ನ ತಮ್ಮನ ನಮಸ್ಕಾರಗಳು. ಅಣ್ಣ, ಸಂಜು ಬಗ್ಗೆ ನೀನು ತುಂಬಾ ಚಿಂತೆ ಮಾಡ್ತಿದ್ದೆ. ಅವ್ನು ಡಾಕ್ಟರ್ ಆಗಬೇಕು ಅನ್ನೋ ನಿನ್ನ ಆಸೆನ ಬಿಟ್ಬಿಡು. ಅವನ ಆಸೆ ಅಂತ ಅವ್ನು ಕ್ರಿಕೆಟ್ ಪ್ಲೇಯರ್ ಆಗಲಿ. ಅದಕ್ಕೋಸ್ಕರ ಒಳ್ಳೆ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸೋಕೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಾನು ಆದಷ್ಟು ಬೇಗ ಊರಿಗೆ ಬಂದು ಸಂಜುನ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಎಂತ ತಪ್ಪು ಕೆಲಸ ಮಾಡಿದೆ. ಎಕ್ಸಾಮಲ್ಲಿ ಫೇಲ್ ಆದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಅಮೂಲ್ಯವಾದ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ. ಇನ್ನು ಒಂದೇ ಒಂದಿನ ಕಾದಿದ್ರೆ ನನ್ನ ಭವಿಷ್ಯ ಜ್ಯೋತಿ ತರ ಬೆಳಗ್ತಿತ್ತಲ್ಲ. ಆದ್ರೆ ನನ್ನ ಸಹನೆನ ನಾನು ಕಳ್ಕೊಂಡ್ಬಿಟ್ಟೆ. ಇಷ್ಟು ಜನರ ಪ್ರೀತಿ ಮಮತೆನ ಮರೆತು ಆತ್ಮಹತ್ಯೆ ಮಾಡ್ಕೊಂಡಲ್ಲ. ನಾನೇನ್ ಮಾಡ್ಲಿ? ಅಯ್ಯೋ, ಈ ಆತ್ಮ ಆ ದೇಹನ ಸೇರ್ಬೇಕು. ನಾನೇನ್ ಮಾಡ್ಲಿ? ಅಯ್ಯೋ, ನಾನ್ ಮನುಷ್ಯನಾಗ್ಬೇಕು. ಮಮ್ಮಿ, ನಾನಂದ್ರೆ ನಿನ್ಗೆ ಎಷ್ಟೊಂದು ಇಷ್ಟ ಅಲ್ಲ ಮಮ್ಮಿ. ನನ್ನ ಬಿಟ್ಟು ನೀನು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಲ್ಲ ಮಮ್ಮಿ. ನನಗೂ ಅಷ್ಟೇ ಮಮ್ಮಿ, ನಿಮ್ಮನ್ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಮಮ್ಮಿ. ನಾನು ನಿಮ್ ಜೊತೆ ಬದುಕಬೇಕು ಅಂತ ಆಸೆ ಆಗ್ತಿದೆ ಮಮ್ಮಿ. ನಾನು ಆತ್ಮಹತ್ಯೆ ಮಾಡ್ಕೊಂಡು ತಪ್ಪು ಕೆಲಸ ಮಾಡಿದೆ ಡ್ಯಾಡಿ. ನಾನು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಡ್ಯಾಡಿ. ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ನಿನಗೆ ಕೀರ್ತಿ ತಂದು ಕೊಡ್ತೀನಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ನನಗೊಂದು ಅವಕಾಶ ಕೊಡಿ ಡ್ಯಾಡಿ. ಪ್ಲೀಸ್ ಮಮ್ಮಿ, ಪ್ಲೀಸ್ ಡ್ಯಾಡಿ, ಈ ಆತ್ಮನ ನನ್ನ ದೇಹಕ್ಕೆ ಸೇರಿಸಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಪ್ಲೀಸ್ ಪ್ಲೀಸ್. ಮಮ್ಮಿ, ನಾನು ಬದುಕಿದಾಗ ನಾನು ಏನು ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ.
ನಾನು ಸತ್ ಮೇಲೆ ನನ್ನ ಜೀವ ವಾಪಸ್ ಕೊಡಿ ಅಂದರೆ ಇಂಡೈರೆಕ್ಟಾಗಿ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಮಮ್ಮಿ. ಸರಿ ಮಮ್ಮಿ, ನನ್ನ ತಪ್ಪನ್ನ ನಾನೇ ಸರಿ ಮಾಡ್ಕೊಳ್ತೀನಿ. ದೇವ್ರೆ, ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಮಮ್ಮಿ ಡ್ಯಾಡಿ ಕೈಲು ಈ ಆತ್ಮ ನನ್ನ ದೇಹಕ್ಕೆ ಸೇರ್ಸಕ್ಕಾಗಲ್ವಂತೆ. ಎಲ್ಲ ಜೀವರಾಶಿಗಳ ಸೃಷ್ಟಿಗೂ ಕಾರಣನಾಗಿರೋ ನೀನಾದ್ರೂ ನನ್ನ ಪ್ರಾಣನ ವಾಪಸ್ ಕೊಡು. ಈ ಆತ್ಮ ನನ್ನ ದೇಹಕ್ಕೆ ಸೇರಿಸು. ಕಷ್ಟದಲ್ಲಿ ಜನರು ಬೇಡ್ಕೊಂಡಾಗ ಆಪತ್ ಬಾಂಧವ ಒಂಥರ ಬಂದು ಅವ್ರನ್ನ ಕಾಪಾಡ್ತೀಯ. ಭಕ್ತರು ಮಾಡಿದ ತಪ್ಪನ್ನು ಕ್ಷಮಿಸಿ ಅವ್ರ ಮುಂದೆ ಹೋಗಕ್ಕೆ ಸರಿದಾರಿ ತೋರಿಸ್ತೀಯ. ಅದೇ ರೀತಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನನ್ನು ಬದುಕಿಸು. ನನ್ನ ದೇಹಕ್ಕೆ ಮತ್ತೆ ಜೀವ ಕೊಡು. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನನ್ನ ನಂಬಿ ದೇವ್ರು ಕೂಡ ನನ್ನ ಕೈ ಬಿಟ್ಬಿಟ್ನಲ್ಲ. ಅಯ್ಯೋ, ನಾನು ಏನ್ ಮಾಡ್ಲಿ? ಈ ಮನೆ ಬಿಟ್ಟು ಹೋಗಕ್ ನನಗೆ ಇಷ್ಟ ಇಲ್ಲ. ನಂದೇ ನಾನು ಬಿಟ್ಟು ಹೋಗಲ್ಲ. ಅಯ್ಯೋ ಏನ್ ಮಾಡ್ಲಿ? ಅಯ್ಯೋ, ನನ್ನ ದೇಹ ಬಿಟ್ಟು ಹೋಗಕ್ ನನಗಿಷ್ಟ ಇಲ್ಲ. ನಾನು ಬದುಕಬೇಕು. ಯಾರು ನನ್ನ ಕಾಪಾಡಿ, ಪ್ಲೀಸ್. ಅಯ್ಯೋ ನಾನು ಬದುಕಿದ್ದಾಗ ಎಲ್ಲರೂ ನನಗೆ ಬೆಲೆ ಕೊಡ್ತಾ ಇದ್ರು. ಅದೇ ನಾನು ಸತ್ ಮೇಲೆ ಈ ಬೀಸೋ ಗಾಳಿನ ನನಗೆ ಬೆಲೆ ಕೊಡ್ತಾ ಇಲ್ಲ. ನಿನ್ನ ಟೈಮ್ ಆಯಿತು, ಹೋಗು ಅಂತ ಮನೆಯಿಂದ ಹೊರಗೆ ತಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಕ್ಸಾಮ್ನಲ್ಲಿ ಫೇಲ್ ಆದೆ ಅನ್ನೋ ಸಣ್ಣ ಕಾರಣಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ನೀವು ಆ ಥರ ಮಾಡ್ಕೊಬೇಡಿ. ಯಾಕಂದರೆ ಮಾನವ ಜನ್ಮ ದೊಡ್ಡದು. ಒಬ್ಬ ವ್ಯಕ್ತಿ ಸೋಲಿನಿಂದ ಗೆಲುವಿನ ಮೆಟ್ಲು ಇದ್ದೇ ಇರುತ್ತೆ. ದುಡುಕಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗೋಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ. ನೋಡಿ ಫ್ರೆಂಡ್ಸ್, ಬದುಕು ಪುಣ್ಯ, ಆತ್ಮಹತ್ಯೆ ಮಹಾಪಾಪ. ಒಮ್ಮೆ ಪ್ರಾಣ ಕಳ್ಕೊಂಡ್ರೆ ಯಾರೂ ವಾಪಸ್ ಕೊಡಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಬಗ್ಗೆ, ನಿಮ್ಮ ನಮ್ದವ್ರ ಬಗ್ಗೆ ಒಂದೇ ಒಂದ್ಸಲ ಯೋಚನೆ ಮಾಡಿ. ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದಕ್ಕೆ ಡ್ಯಾಡಿ ಬೈದ್ರು ಅಂತ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನನ್ನ ಪ್ರಾಣ ನನಗೆ ಯಾರು ವಾಪಸ್ ಕೊಡ್ತಿದ್ರು? ನನ್ನ ಗುರಿ ನಾನು ಮುಟ್ಟಕ್ಕಾಗ್ತಿತ್ತಾ? ಹಲೋ ಚಿಕ್ಕಪ್ಪ, ನಾನು ಅಕಾಡೆಮಿಕ್ಸ್ ಓದ್ಸೋಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಯಾವ ಬರ್ತೀರಾ? ನನಗೆ ಗಿಫ್ಟ್ ಏನು ಬೇಡ, ಒಟ್ನಲ್ಲಿ ನನ್ನ ಗುರಿ ನಾನು ಮುಟ್ಟಬೇಕು.